ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ನನ್ನ ಟಿಪ್ಸ್ ವ್ಲಾಗ್ ಆಗಿರುತ್ತೆ ಇದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ. ನಮ್ಮ ವಸ್ತುಗಳನ್ನ ಸೇಫ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಥಿಂಗ್ಸ್‌ಗಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಒಂದಷ್ಟು ಟಿಪ್ಸ್‌ಗಳು ದುಡ್ಡು ಖರ್ಚಿಲ್ದೇನೆ ನಮ್ಮ ಥಿಂಗ್ಸ್‌ಗಳನ್ನ ನಾವು ಹೇಗೆ ಸೇಫ್ ಮಾಡ್ಕೊಳ್ಳೋದು. ಸೊ ಹಳೆಯ ಕನ್ನಡಕದ ಬಾಕ್ಸ್‌ಗಳನ್ನ ಬಿಸಾಕೋದಕ್ಕೆ ಮುಂಚೆ ಈ ವಿಡಿಯೋನ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ನಾನಿವತ್ತು ತೋರ್ಸೋಕೆ ಹೊರಟಿರೋ ಈ ಟಿಪ್‌ಗಳಂತೂ ತುಂಬಾನೇ ಯೂಸ್‌ಫುಲ್ ಆಗುವಂಥದ್ದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ ಫ್ರೆಂಡ್ಸ್. ಈ ಥರ ಸೈಡ್ ಬ್ಯಾಗ್‌ಗಳನ್ನ ನಾವು ಯೂಶುವಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ. ಈ ಥರ ಹ್ಯಾಂಡ್ ಬ್ಯಾಗು ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಈ ಥರ ಬೆಲ್ಟು ಕೂಡ ಹಾಕ್ಕೊಳ್ತೀವಿ. ಅದಕ್ಕೆ ಇಂಪಾರ್ಟೆಂಟ್ ಆಗಿರೋ ಫೋನು, ಕ್ಯಾಮ್ರಾ, ದುಡ್ಡು, ಆಮೇಲೆ ಪರ್ಸು, ಕಾರ್ಡ್ಸು ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್‌ನ ನಾವು ಇಟ್ಕೊಂಡು ಆಚೆ ಕಡೆ ಕ್ರೌಡ್ ಇರೋ ಕಡೆ ಬಸ್ಸಲ್ಲಾಗಿರ್ಬೋದು, ಇಲ್ಲ ಸಿನಿಮಾ ಹಾಲು ಇಂಥ ಕಡೆ ಎಲ್ಲ ಕಡೆ ಓಡಾಡ್ತೀವಿ. ಕೆಲವೊಮ್ಮೆ ನಾವು ಈ ಥರ ಹ್ಯಾಂಡಿಗೆ ಹಾಕ್ಕೊಳ್ತೀವಿ. ಆವಾಗೇನು ಪ್ರಾಬ್ಲಮ್ ಆಗಲ್ಲ. ಸೊ ಅಕಸ್ಮಾತ್ ಅಲ್ಲೂ ಪ್ರಾಬ್ಲಮ್ ಒಂದೊಂದ್ಸತಿ ಕಳ್ರುಗಳು ಈ ಜೇಬ್ ಕಳ್ರು ಇರ್ತಾರಲ್ಲ, ಅವ್ರು ಹೇಗೆ ಎತ್ತಾರೆ ಅಂತಾನೆ ಗೊತ್ತಾಗಲ್ಲ. ಕೆಲವೊಮ್ಮೆ ನಾವೇನ್ ಮಾಡ್ತೀವಿ ಈ ಥರ ಇದನ್ನ ಇವಾಗಂತೂ ಅದೇ ಟ್ರೆಂಡ್ ಆಗ್ಬಿಟ್ಟಿದೆ. ಇದನ್ನ ಹ್ಯಾಂಡ್ ಹಾಕೊಳ್ಳೋ ಆ ಥರದ್ದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಇದು ಮೇಯ್ನ್ ಆಗಿ ಈ ಜಿಪ್ ಇದೆಯಲ್ವಾ, ಜಿಪ್ ಹಾಕಿದ್ದಾದ್ಮೇಲೆ ಇದು ಜಿಪ್‌ಗೂ ಒಂದ್ ಕಡೆ ನೋಡಿ ಈ ತರ ಹುಕ್‌ನ ಇದ್ರ ಒಳಗಡೆಯಿಂದ ತಗೊಂಡು, ಆಮೇಲೆ ಇಲ್ಲಿ ನಮ್ಗೆ ಹ್ಯಾಂಗ್ ಮಾಡೋದಕ್ಕೆ ಕೊಟ್ಟಿರ್ತಾರಲ್ವಾ, ಈ ಹ್ಯಾಂಡಿಗೆ ಅದೆರಡನ್ನೂ ಹಾಕಿ ನೀವು ಈ ತರ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ ಲಾಕ್ ಮಾಡ್ಕೊಂಡಾಗ ಕಳ್ರು ಯಾವುದೇ ಕಾರಣಕ್ಕೂನು ನಮ್ಮ ಹತ್ರ ಏನೂನು ನಮ್ಮ ಬ್ಯಾಗಿಂದ ನಮ್ಗೆ ಗೊತ್ತಾಗ್ದಂಗೆ ಕದಿಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ತರ ಲಾಕ್ ಮಾಡ್ಕೊಳ್ಳಿ. ಯೂಶುವಲಿ ಇನ್ನೊಂದ್ ಕಡೆ ಕೊಟ್ಟಿರ್ತಾರಲ್ವಾ, ಅದಕ್ಕೂ ಎರಡು ಕಡೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಬ್ಯಾಗ್‌ಗಳಿಗೆ, ಈ ತರ ಎಸ್ಪೆಷಲಿ ಬ್ಯಾಗ್‌ಗಳಿಗೆ ಈ ತರ ಲಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು. ನಮ್ಗೆ ಯಾವುದೇ ರೀತಿಯ ಕಳ್ತನ ಆಗೋ ಚಾನ್ಸ್ ಇರೋದಿಲ್ಲ. ನಾವ್ ಎಷ್ಟೇ ಮೈಮರೆತು ಓಡಾಡ್ತಾ ಇದ್ರೂನು ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಆ ಹುಕ್ ಹಾಕೋದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡಿ. ನಾನು ಯಾವ ತರ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ತರ ಹಾಕೊಳ್ಳಿ. ನಾವು ಈ ಬ್ರಾಂಡೆಡ್ ಲೆಗ್ಗಿನ್ಸ್‌ಗಳ್ನ ಶಾಪಿಂಗ್ ಮಾಡಿದಾಗ ಮತ್ತೆ ಟೀ ಶರ್ಟ್‌ಗಳ್ನ ಶಾಪ್ ಮಾಡಿದಾಗ ಈ ತರ ಥಿಕ್ನೆಸ್ ಆಗಿರೋ ಕವರಲ್ಲಿ ನಮ್ಗೆ ಹಾಕ್ಕೊಟ್ಟಿರ್ತಾರೆ. ಶಾಪಲ್ಲಿ ನಾವು ಅಂಗಡಿನಲ್ಲಿ ತಗೊಂಡ್ ಬಂದಾಗ ನೋಡಿ ಈ ತರ ಬಟನ್ ಕೂಡ ಇರುತ್ತೆ. ಹ್ಯಾಂಗ್ ಮಾಡೋದು ಕೂಡ ಇರುತ್ತೆ. ತುಂಬಾನೇ ಯೂಸ್‌ಫುಲ್ ಅಂತದು. ಇದನ್ನ ತಗೊಂಡಾದ್ಮೇಲೆ ನಾವು ಎಸೆಯೋದಕ್ಕೆ ಹೋಗ್ಬಾರ್ದು. ನಮ್ಮ ಬೆಡ್ ಹತ್ರ ನಾವು ಮಲ್ಕೊಳ್ಳೋ ಜಾಗದಲ್ಲಿ ತುಂಬಾ ಯೂಸ್‌ಫುಲ್ ಆಗೋವಂಥದ್ದು. ಈ ತರ ಹ್ಯಾಂಗ್ ಕೊಟ್ಟಿರ್ತಾರೆ ನೋಡಿ. ನಾನಿಲ್ಲಿ ಜಸ್ಟ್ ಇಲ್ಲಿ ನಮ್ಮ ಬೆಡ್ ಪಕ್ಕದಲ್ಲೇನೆ ಒಂದು ಸ್ವಿಚ್ ಬೋರ್ಡ್ ಇದೆ. ಸ್ವಿಚ್ ಹತ್ರ ಸೈಡಲ್ಲಿ ನಾನು ಈ ತರ ಸಿಗಿಸ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ಬೇಡಿ. ನಾನು ಏನ್ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಸ್ಕಿಪ್ ಮಾಡ್ಬೇಡಿ ಅಂತ ಹೇಳೋದು. ಇದನ್ನ ನಾವು ಡೈಲಿ ಯೂಸ್ ಮಾಡೋವಂಥ ಮಾತ್ರೆಗಳಾಗಿರ್ಬೋದು, ನಾವು ಬೆಡ್ ಮೇಲೆ ಮಲ್ಕೊಂಡಾಗ ಕೆಲವೊಂದು ನೆನಪಾಗತ್ತೆ. ಕನ್ನಡಕ ಆಗಿರ್ಬೋದು, ನಾವೇನಾರು ಬುಕ್ಸ್ ಓದಕ್ಕೆ ಮೊಬೈಲ್ ನೋಡ್ತಾ ಇರುವಾಗ ಮೇಯ್ನಾಗಿ ತಲೆನೋವು ಬಂದಾಗ ಅಮೃತಾಂಜನ್ ಅಂತೂ ನನಗೆ ಬೇಕೇ ಬೇಕು ಡೈಲಿನು. ಆಮೇಲೆ ಒಂದು ಕ್ಲಿಪ್ ಆಗಿರ್ಬೋದು, ಇಲ್ಲ ರಿಬ್ಬನ್ಸು, ಈ ಥರದ್ದೆಲ್ಲ ನಾನು ಹಾಕಿ ಇಟ್ಕೊಳ್ಳೋದಕ್ಕೆ ತುಂಬಾ ಯೂಸ್‌ಫುಲ್ ಆಗುತ್ತೆ. ನನ್ನ ಬೆಡ್ ಪಕ್ಕದಲ್ಲೇ ಇದು ಇಟ್ಕೊಳ್ಳೋದಕ್ಕೆ. ಯೂಶುವಲಿ ತಲೆ ಕೂದಲಿಗೆ ನಾವು ಡೈಲಿ ಮಲಗುವಾಗ ಕ್ಲಿಪ್‌ನ ಹಾಕೊಂಡು ಮಲಗಬಾರ್ದಂತೆ, ತಲೆನೋವು ಬರುತ್ತೆ. ಹಾಗಾಗಿ ರಿಬ್ಬನ್‌ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ರಿಬ್ಬನ್‌ನ ಈ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಅದರಲ್ಲಿ ರಿಬ್ಬನ್ ಹಾಕೊಂಡು ಮಲ್ಕೊಳ್ಳುವಾಗ ಹಾಕೊಳ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕ್ಲಿಪ್ ಹಾಕೊಂಡು ಎದ್ದೇಳೋದಕ್ಕೆ ಈಸಿ ಆಗತ್ತೆ ಅಂತ. ಈ ಥರ ಇದೊಂದಷ್ಟು ಥಿಂಗ್ಸ್‌ಗಳನ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಆಗತ್ತೆ ಇದು. ಇವಾಗಂತೂ ಮಕ್ಕಳಿಂದ ದೊಡ್ಡೋರ್ ತನಕ ಜಾಸ್ತಿ ಸ್ಪೆಕ್ಸ್‌ನ ಯೂಸ್ ಮಾಡ್ತಾರೆ. ಅದರಲ್ಲೂ ನಮ್ಮನೇಲಿ ನನ್ನ ಹಸ್ಬೆಂಡು ಮತ್ತೆ ನನ್ನ ಮಗ ದೊಡ್ಡೋನು ಇಬ್ರೂನು ಸ್ಪೆಕ್ಸ್‌ನ ಯೂಸ್ ಮಾಡೋದ್ರಿಂದ ನಮ್ಮನೇಲಂತೂ ಎಷ್ಟೊಂದು ಕನ್ನಡಕದ ಬಾಕ್ಸ್‌ಗಳಿದೆ. ಇದನ್ನ ನಾನು ಬಿಸಾಕೋದಿಲ್ಲ. ಸೊ ಇನ್ಮೇಲೆ ನೀವು ಕೂಡ ಬಿಸಾಕೋದಕ್ಕೆ ಹೋಗ್ಬೇಡಿ. ಒಂದೊಳ್ಳೆ ಟಿಪ್ಸ್‌ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಈ ಥರ ಪ್ಲಾಸ್ಟಿಕ್ ಆಗಿರ್ಲಿ, ಇದಂತೂ ಲೆದರ್‌ದು ತುಂಬಾನೇ ಚೆನ್ನಾಗಿದೆ. ತುಂಬಾ ಯೂಸ್‌ಫುಲ್ ಅಂತ ಹೇಳ್ಬೋದು ಈ ಲೆದರ್‌ದು. ಸೊ ನಾವೆಲ್ಲಾದ್ರೂ ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ, ಒಂದ್ ದಿನಕ್ಕೆ ಆಚೆ ಹೋಗಿ ಬರ್ತೀವಿ ಅಂದಾಗ ನಮ್ಗೆ ಬೇಕಾಗಿರೋಂಥ ಒಂದಷ್ಟು ಥಿಂಗ್ಸ್‌ಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿ ಯೂಸ್‌ಫುಲ್ ಆಗತ್ತೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ. ನಮ್ಗೆ ಚಾರ್ಜರ್ ಆಗಿರ್ಬೋದು, ಇಲ್ಲ ಹೇರ್ ಫೋನ್ ಆಗಿರ್ಬೋದು, ಈ ಥರ ವೈರ್‌ಗಳ್ನ ನಾವು ಬ್ಯಾಗ್ ಒಳಗಡೆ, ದಪ್ಪ ಬ್ಯಾಗ್ ಒಳಗಡೆ ಇಟ್ಕೊಂಡೋಗಿ ನಾವು ಅಲ್ಲಿ ಇಲ್ಲಿ ಹುಡ್ಕಾಡಿ ಅದಕ್ಕೋಸ್ಕರ ಒಂದಷ್ಟು ಟೈಮ್‌ನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನೋಡಿ ಈ ಥರ ನಾವು ಆರಾಮಾಗಿ ಈಸಿಯಾಗಿ ವೆನಿಟಿ ಬ್ಯಾಗಲ್ಲಿ, ಸೈಡ್ ಜಿಪ್ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ಬೋದು. ತುಂಬಾನೇ ಒಳ್ಳೆ ಟಿಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಕನ್ನಡಕದ ಬಾಕ್ಸ್‌ಗಳನ್ನ ಇನ್ಮೇಲೆ ಎಸೆಯೋದಕ್ಕೆ ಹೋಗ್ಬೇಡಿ. ತುಂಬಾ ಯೂಸ್‌ಫುಲ್ ಆಗುತ್ತೆ. ಇಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಇವಾಗ ನಾವು ಯಾವ್ದಾದ್ರು ಮದುವೆ ಫಂಕ್ಷನಿಗೆ ಹೊರಟಿದ್ದೀವಿ ಅಂದಾಗ ನಮಗೆ ಮೇಯ್ನಾಗಿ ಬೇಕಾಗಿರೋದು ಸೇಫ್ಟಿ ಪಿನ್‌ಗಳು, ಸ್ಯಾರಿ ಪಿನ್ನು, ರಿಬ್ಬನ್ನು, ಆಮೇಲೆ ಈ ಥರ
ಅಪ್ಸು, ಆಮೇಲೆ ಒಂದು ಕ್ಲಿಪ್ ಆಗಿರ್ಬೋದು, ಅಲ್ಲಿಗೆ ಏನೇನು ಬೇಕೋ ಈ ಥರ ನೋಡಿ ಸ್ಯಾರಿ ಪಿನ್ಗಳು, ಆ ಥರದ್ದೆಲ್ಲ ಒಂದಷ್ಟು ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇದು ನಮಗೆ ಈಸಿಯಾಗಿ ಸಿಗುತ್ತೆ. ನಾವು ಬ್ಯಾಗ್ ಒಳಗಡೆ ಇಟ್ಟಾಗ ಈಗ ನಾವು ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ತೊಗೊಂಡೋಗ್ತೀವಿ. ಈ ಥರ ದೊಡ್ಡ ಬ್ಯಾಗು ವೆನಿಟಿ ಬ್ಯಾಗ್ ತೊಗೊಂಡೋದಾಗ ನಮಗೆ ಇಟ್ಕೊಂಡು ಕ್ಯಾರಿ ಮಾಡೋಕ್ಕೆಲ್ಲ ಸಖತ್ ಕಷ್ಟ ಆಗುತ್ತೆ. ಆಮೇಲೆ ತೊಗೊಂಡೋಗೋಕೆ ಈಸಿ ಅದು, ಬಟ್ ಅದರೊಳಗಡೆ ಹುಡ್ಕಾಡ್ತಾ ಇರಬೇಕಲ್ವಾ. ಸೊ ಈ ಥರ ಬಾಕ್ಸಲ್ಲಿ ಹಾಕಿ ನಾವು ಹಿಂಗೆ ಇಟ್ಕೊಂಡು ಹೋದಾಗ ನಮಗೆ ಈಸಿಯಾಗಿ ನೋಡಿ ಈ ಥರ ಎತ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರದ ಬಾಕ್ಸ್ಗಳನ್ನ ಇನ್ಮೇಲೆ ಎಸೆಯೋದಕ್ಕೆ ಹೋಗ್ಬಿಡಿ. ನಮ್ಗೆ ಯಾವ ಥಿಂಗ್ಸ್ ಬೇಕಾದ್ರೂ ಸಣ್ಣ ಪುಟ್ಟದು ಚಿಕ್ಕ ಚಿಕ್ಕದು ಮಾತ್ರೆಗಳು, ಚಿಕ್ಕ ಚಿಕ್ಕದು ಏನು ಬೇಕಾದರೂ ನಾವು ಮೆಡಿಸನ್ ಎಲ್ಲನೂ ಇದ್ರೊಳಗಡೆನೆ ಇಟ್ಕೊಂಡು ಹೋಗ್ಬೋದು. ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ದೊಡ್ಡ ಬ್ಯಾಗ್ ಏನು ತಗೊಂಡು ಹೋಗ್ತಾ ಇಲ್ಲ. ನಾವು ಒಂದು ವ್ಯಾನಿಟಿ ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡು ಹೋಗ್ಬೇಕು ಅಂದಾಗ ನೋಡಿ ಈ ಥರ ಜಸ್ಟು ನಮಗೆ ಬೇಕಾಗಿರೋ ಅಂಥದ್ದು ಲಿಪ್ಸ್ಟಿಕ್ಸು, ಐಲೈನರು, ಮತ್ತು ಐಬ್ರೋ ಪೆನ್ಸಿಲ್ಸು, ಈ ಥರದ್ದು ಒಂದಷ್ಟು ಚಿಕ್ಕ ಚಿಕ್ಕದು ಏನಾದ್ರು ಇಟ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದನ್ನು ನಾವು ಹಾಗೆ ಬ್ಯಾಗ್ ಒಳಗೆ ಹಾಕ್ಕೊಂಡ್ರೆ ಉಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಹಾಕಿಟ್ಕೊಂಡಾಗ ನಮಗೆ ತುಂಬ ಈಸಿಯಾಗಿ ಎತ್ಕೊಳ್ಬೋದು. ನಮಗೆ ಕನ್ನಡಕದ ಬಾಕ್ಸ್ ಒಳಗಿದೆ ಇದೆ ಅನ್ನೋ ಐಡಿಯಾ ನಮಗೆ ಗೊತ್ತಿದ್ರೆ ಸಾಕು. ಆಮೇಲೆ ಸೋಪ್ ಏನಾದರೂ ಇಟ್ಕೊಳ್ಬೋದು, ಮತ್ತು ಶಾಂಪೂ, ಚಿಕ್ಕ ಚಿಕ್ಕದು ಏನೆಲ್ಲ ನಮಗೆ ಒಂದೇ ಟ್ರಿಪ್ಪಿಗೋಸ್ಕರ ಏನೆಲ್ಲ ಇಟ್ಕೊಳ್ಬೋದು ಅದನ್ನೆಲ್ಲ ಆರಾಮಾಗಿ ಇಟ್ಕೊಳ್ಬೋದು. ನಾನಿಲ್ಲಿ ಲಿಪ್ಸ್ಟಿಕ್ಸು ಮತ್ತು ಇದನ್ನು ಈ ಥರ ಇಟ್ಕೊಂಡು ಹೋಗ್ಬೋದು. ನಮ್ಮ ಹತ್ರ ನೀವು ಕೇಳ್ಬೋದು ಇವಾಗೇನು ಇದ್ರದ್ದೇ ಪೌಚ್ ಎಲ್ಲ ಸಿಗತ್ತಲ್ಲ ಅಂತ. ಇದನ್ನು ವೇಸ್ಟಾಗಿ ಬಿಸಾಕಿರೋದ್ರಿಂದ ನಾವು ರೀಯೂಸ್ ಮಾಡ್ಕೊಳ್ಬೋದು. ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಥರ ರೀಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒನ್ ಡೇ ಸಿಂಪಲ್ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಅಂದಾಗ ಇಯರಿಂಗ್ಸು ಮತ್ತು ಒಂದು ಜೊತೆ ರಿಂಗು, ಇಲ್ಲಾಂದರೆ ಒಂದು ಸಿಂಪಲಾಗಿ ಚೈನು ಏನಾದರೂ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಈ ಥರ ಮಾಮೂಲಿ ಒಡವೆ ಬಾಕ್ಸ್, ಒಡವೆ ಅಂಗಡಿಗಳಲ್ಲೆಲ್ಲ ಕೊಡ್ತಾರಲ್ಲ ಜ್ಯುವೆಲ್ಲರಿ ಶಾಪಲ್ಲಿ, ಅಂಥ ಬಾಕ್ಸಲ್ಲಿ ಇಟ್ಕೊಂಡು ಹೋಗೋದಕ್ಕಿಂತ ನಾವು ಈ ಥರ ಬಾಕ್ಸಲ್ಲಿ ಇಟ್ಕೊಂಡು ಹೋಗಿರ್ತೀವಿ ಅಂದ್ಕೊಳ್ಳಿ, ನಮ್ಗೆ ಗೊತ್ತಿರಲ್ಲ, ನಮ್ಮ ಪಕ್ಕದಲ್ಲೇ ಇರೋರು, ಅಕ್ಕಪಕ್ಕ ಇರೋರನ್ನ ನಾವು ಯಾರನ್ನೂ ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಅವರು ನೋಡಿಕೊಂಡು ಇದನ್ನು ಎತ್ಕೊಳ್ಬೋದು. ಒಡವೆ ಬಾಕ್ಸಲ್ಲಿ ಒಡವೆ ಇಟ್ಟಿದ್ದೀವಿ ಅಂದರೆ 100% ಎತ್ಕೊಳ್ತಾರೆ. ಸೊ ಹಾಗಾಗಿ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಈ ಥರ ಬಾಕ್ಸ್ಗಳು. ಈ ಥರ ನೋಡಿ, ನಾನು ಇದು ಟ್ರಾನ್ಸ್ಪರೆಂಟ್ ಇರೋ ಬಾಕ್ಸ್ಗಳನ್ನ ಬಿಟ್ಟು ಮಾಮೂಲಿ ಈ ಥರ ಬೇರೆ ಕನ್ನಡಕದ ಬಾಕ್ಸ್ಗಳು ಕಲರ್ ಇರುತ್ತಲ್ವ ಅಂಥ ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಲೆದರ್ದಾಗಿರೋದ್ರಿಂದ ಸೇಫ್ಟಿನೂ ಇರುತ್ತೆ. ನಾವು ಈ ಥರ ಕನ್ನಡಕದ ಬಾಕ್ಸಲ್ಲಿ ಜ್ಯುವೆಲ್ಲರಿಗಳನ್ನ ಇಟ್ಕೊಂಡು ಹೋದಾಗ ಅವರು ವ್ಯಾನಿಟಿ ಬ್ಯಾಗಲ್ಲಿ ಕಳ್ಳರು ಚೆಕ್ ಮಾಡ್ಬೋದಾದ್ರೂ ಸೊ ಒಂದ್ಸತಿ ನೋಡ್ತಾರೆ, ಏನೋ ಕನ್ನಡಕ ಇರ್ಬೋದು ಅಂತ ಅವರೂ ಗೆಸ್ ಮಾಡಿ ಸುಮ್ಮನೆ ಬಿಟ್ಟು ಹೋಗ್ತಾರೆ, ಅಕಸ್ಮಾತ್ ಎತ್ಕೊಳ್ಳೋರು ನೋಡುವಾಗ. ಅದಕ್ಕೆ ಇದೊಂದು ಈಸಿ ಟಿಪ್ನ ಫಾಲೋ ಮಾಡಿ. ನೀವೇನಾದರೂ ಜ್ಯುವೆಲ್ಲರಿಗಳನ್ನ ಇಟ್ಕೊಳ್ಳೋದಾದರೆ ಇದನ್ನ ಈ ಕನ್ನಡಕದ ಬಾಕ್ಸ್ ಒಳಗೆ ಇಟ್ಕೊಂಡು ಹೋದಾಗ ನಿಮ್ಮ ಜ್ಯುವೆಲ್ಲರಿನೂ ಸೇಫಾಗಿ ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ಈ ಟಿಪ್ನ ಫಾಲೋ ಮಾಡಿ. ಮತ್ತೆ ನಮ್ಮಂಥ ಯೂಟ್ಯೂಬರ್ಸಿಗೆ ಮೇಯ್ನಾಗಿ ಬೇಕಾಗಿರೋದು ಹೊರಗಡೆ ಹೋದಾಗ ಕ್ಯಾಮ್ರಾ ಆಗಿರ್ಬೋದು, ಆಮೇಲೆ ಮೈಕು, ಅಡ್ಯಾಪ್ಟ್ರು, ಚಾರ್ಜರು, ಇದು ಮೇಯ್ನಾಗಿ ಬೇಕಾಗಿರೋವಂಥದ್ದು. ನಾವು ಚಿಕ್ಕ ಬ್ಯಾಗ್ ತಗೊಳ್ಳಿ, ದೊಡ್ಡ ಬ್ಯಾಗ್ ತಗೊಂಡೋಗ್ಲಿ, 1 ಗಂಟೆ ಜರ್ನಿ ಆಗಿರಲಿ, ಅರ್ಧ ಗಂಟೆ ಆಗಿರಲಿ, ಇಲ್ಲಾಂದರೆ ಒನ್ ಡೇ ಟ್ರಿಪ್ ಆಗಿರಲಿ, ನಾವು ಇದನ್ನು ಬೇಕೇ ಬೇಕು, ನಮಗೆ ಇದನ್ನು ತಗೊಂಡೋಗ್ತೀವಲ್ವ. ಸೊ ಅದಕ್ಕೋಸ್ಕರ ಯೂಸ್ ಆಗ್ಬೋದು ಅಂತ ನಾನು ಒಂದಷ್ಟು ಟಿಪ್ಗಳನ್ನ ಶೇರ್ ಮಾಡ್ತಾ ಬಂದಿದ್ದೀನಿ. ಇನ್ಯಾವುದೇ ಕಾರಣಕ್ಕೂ ನಮಗೆ ವೇಸ್ಟ್ ಅಂತ ಎಸೆಯೋದಕ್ಕೆ ಮುಂಚೆ ಒಂದ್ಸತಿ ಯೋಚನೆ ಮಾಡಿ ಈ ಕನ್ನಡಕದ ಬಾಕ್ಸ್ಗಳನ್ನ ಎಸೆಯೋದಕ್ಕೆ ಹೋಗ್ಬೇಡಿ. ಇನ್ಮೇಲೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದಷ್ಟು ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್ ಫ್ರೆಂಡ್ಸ್.